ಹಲೋ, ಕೇಳಿಸ್ತಾ ಅದ? ನಿಮ್ಗೆ ಹೇಳ್ತಾ ಇರೋದು ಕೇಳಿಸ್ಕೊಳ್ಳಿ. ಹಲೋ, ಕೇಳಿಸ್ತಿದ್ಯಾ? ಈಶ್ವರಿಯತ್ತೆ ಮಾತು ಕಟ್ಕೊಂಡು ಫೋನ್ ಮಾಡಿಸ್ಬಿಟ್ಟೆ. ಇವಾಗ ಅದೇ ನಮ್ಗೆ ತಿರ್ಪಾಣ ಆಗದೆ. ಹೋಗಿ ಹೋಗಿ ನಿನ್ ಮಾತು ಕೇಳ್ದೆ ನೋಡು, ಆಗ್ಬೇಕಾದೆ ಇದೆಲ್ಲ. ಹಿಂಗ ಆಯ್ತದೆ ಅಂತ ಯಾರಿಗೆ ಗೊತ್ತಿತ್ತು? ಆ ಚೆಲ್ವನ್ ಸೊಕ್ಕಡಗಿಸ್ಬೇಕು ಅನ್ಕೊಂಡ್ರೆ ಆ ಭದ್ರ ನಮ್ ಸೊಕ್ಕೆ ಅಡಗಿಸ್ಬಿಟ್ಟ. ಅಲ್ಲ ಕಣವ, ನಾನು ಇವಾಗ ಭದ್ರಮ್ಮ ಅವ್ರಿಗೆ ಹೆಂಗ್ ಮುಖ ತೋರಿಸ್ಲಿ? ಮಕ್ಕಕ್ಕೆ ಮಡಕೆ ಮುಚ್ಕೊಂಡ್ ಹೋಗು. ಅವ್ವ, ಮತ್ ಹಿಂಗ್ ಕೇಳಿದ್ರೆ ಏನೇ ಹೇಳಿ? ಏನೋ ಒಂದ್ ಒಳ್ಳೆ ಕೆಲ್ಸ ಮಾಡ್ಬೇಕಾರೆ ಚಿಕ್ಕ ಪುಟ್ಟ ವ್ಯತ್ಯಾಸ ಆಯ್ತದಪ್ಪ, ಅದನ್ನ ವಸಿ ಅನುಸರಿಸ್ಕೊಂಡ್ ಹೋಗ್ಬೇಕು. ಇದನ್ನ ಇಲ್ಗೆ ಬಿಡು. ಇನ್ಮ್ಯಾಕೆ ನಾವ್ ಈ ವಿಚಾರದಲ್ಲಿ, ಅದ್ರಲ್ಲೂ ಈಶ್ವರಿಯತ್ತೆ ವಿಚಾರದಲ್ಲಿ ಶಾನೆ ಎಚ್ಚರಿಕೆಯಿಂದ ಇರ್ಬೇಕು. ಅಷ್ಟೇ ಅಲ್ಲ ಕಣೆ, ಮೊದ್ಲು ಈ ವಿದ್ಯೆನ ಹೆಂಗಾರು ಮಾಡಿ ಈ ಶೆಡ್ಡಿಂದ ಓಡಿಸ್ಬೇಕು. ಇಲ್ಲ ಅಂದ್ರೆ ನಾವ್ ಅನ್ಕೊಂಡಿರೋ ಕೆಲ್ಸನ ಕೈಗೂಡಕ್ ಬಿಡಕ್ಕಿಲ್ಲ. ಬಿಟ ಕಣವ, ಅವಳನ್ನ ಇಲ್ಲೇ ಇರಕ್ ಬಿಟ್ರೆ ನಮ್ ಕತೆನೆ ಮುಗಿಸ್ಬಿಡ್ತಾಳೆ. ನಾವು ಅದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ಏನಾದ್ರೂ ಒಂದ್ ಮಾಡ್ಲೇಬೇಕು. ಯೋಚನೆ ಮಾಡವ. ಮಾತಾಡ್ಸಕ್ ಬಂದಿರೋದೇ ಉಂಟಂತೆ, ಈ ನೀವು ಅಣ್ಜಂಬ ಯಾಕೋ? ಏಯ್, ಬಂದ್ ನಿಂತಿರೋದ್ ಗೊತ್ತಾಗಕ್ಕಿಲ್ವೇ? ಗೊತ್ತಾಯ್ತು. ಈಗ ನಾನೇನಾರುವೆ ಯಾಕ್ ಬಂದ್ರಿ ಏನು ಅಂತ ಕೇಳಿದ್ರೆ ನನ್ ನಟ್ಟಿ ನನ್ನಿಷ್ಟ ಅಂತ ಹೇಳಿದ್ರೆ ನಾನೇನ್ ಮಾಡ್ಲಿ? ನಾನು ಏನೇ ಮಾಡಿದ್ರು ನಿಮಗ್ ತಪ್ಪ ಕಾಣಿಸ್ತದಲ್ವೇ? ಇದು ಅದಕ್ಕೆ ಹಂಗೆ ಸರಿಯಾಗಿ ಕೇಳಿ. ನಾನಿಂತವ ಹೊಸಿ ಮಾತಾಡ್ಬೇಕು. ಸಭೆಗ್ ಬಂದಿದ್ದಕ್ಕೆ ಆಗ್ಲೇ ಎಲ್ರು ಬೈದ್ರು. ಏನಾದ್ರೂ ಬಾಕಿ ಉಳ್ದಿದ್ರೆ ಪೂರ್ತಿ ಮಾಡಕ್ ಬಂದ್ರೆ? ನಾನೇನೀಗೇನ್ ಬೈಯಕ್ ಬಂದಿಲ್ಲ. ಇನ್ನೇನು ಮುದ್ ಮಾಡಕ್ ಬಂದ್ರೆ? ಓ, ಮುದ್ ಮಾಡಕ್ಕೆ ಬೇರೆ ಯಾರಾದ್ರೂ ಇದ್ದಾರ ಅಂತ ನೋಡ್ತಿದ್ದೀರಾ? ಲೈ ಕ್ವಾಟ್ಲೆ, ಎಲ್ಲಿ? ಅಲ್ಲಿ ಇಲ್ವಲ್ಲ ಅಣ್ಣಯ್ಯ. ಓಹೋ, ಸುಮ್ನೆ ನೋಡೋ, ಇವೆಲ್ಲ ನಂತವ್ ಜಾಸ್ತಿ ಮಾತ್ಬೇಡ. ವತಾರಿಕೆ ಪ್ರಚಾರಕ್ಕೆ ಹೋಗ್ಬೇಕು ಅಂತ ಅಪ್ಪ ಹೇಳೋರ್ ತಾನೆ. ಸರಿ, ಹೋಗಿ ಹೋಗಿ ಏನ್ಬಿಟ್ರೆ ನಿನ್ ಜೊತೆಗೆ ಬರ್ಬೇಕು ಅಂತ ಹೇಳೋರ್ ತಾನೆ. ಮಿನಿಸ್ಟ್ರಿಗೆ ಮಾವಯ್ಯ ನೀವ್ ಹೇಳ್ದಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಹೊರ್ತು ವಿದ್ಯಾ ನೀನು ಪ್ರಚಾರಕ್ ಬಾರವ ಅಂತ ನನ್ನೇನ್ ಕರೀಲಿಲ್ಲ. ಮೊದ್ಲೇ ಅವ್ರಿಗೆ ಇಷ್ಟ ಇಲ್ದೇ ಇರೋ ಕೆಲ್ಸ ಮಾಡಿ ಅವ್ರ ಕೋಪಕ್ ಗುರಿಯಾಗಿವ್ನಿ. ತಿರ್ಗಾ ಮತ್ತೆ ನಾನು ಅಂತ ಕೆಲ್ಸ ಮಾಡಕ್ಕಿಲ್ಲ ಕಣಪ್ಪ. ಇದು ತಗ್ಲಾಕ ಪಾಯಿಂಟ್ ಅಂದ್ರೆ ಅದಕ್ಕೆ ಹಂಗೆ ಕೇಳಿ ದಬಾಯಿಸಿ ಬಿಡ್ಬೇಡಿ. ಅವ್ರಾಗ್ಲಿ ನನ್ ಗಂಡ ಆಗ್ಲಿ 7 ಗಂಟ ನಾನ್ ಬೇರೆ ಯಾವ ಕೆಲ್ಸನೂ ಮಾಡಕ್ಕಿಲ್ಲಪ್ಪ. ಅದಕ್ಕೆ ಅಲ್ವೇ ಈಗ ಒಳಗ್ ಬಂದಿರೋದು. ಇವನಂತ ವತಾರಿಕೆ ಒತ್ನಂತೆ ರೆಡಿ ಆಗ್ಬಿಡು, ಪ್ರಚಾರಕ್ಕೆ ಹೋಗ್ಬೇಕು. ಅಯ್ಯಯ್ಯೋ, ನಾನ್ ಬರಕಿಲ್ಲಪ್ಪ. ಪ್ರಚಾರಕ್ ಬರೋದು, ಅಲ್ಲಿ ನಿಮ್ ಜೊತೆ ನಕ್ಕೊಂಡ್ ಮಾತಾಡೋದು,
ಅದ್ರಿಂದ ನಿಮಗ್ ಕೋಪ ಬರೋದು. ಅದಕ್ಕೆ ನಾನ್ ಬರಕಿಲ್ಲ. ಒಂದ್ ಕಿತ್ತಾನೆ ಹೇಳಿದ್ರೆ ನಿಂಗೆ ಅರ್ಥ ಆಗಕ್ಕಿಲ್ವೇ ನಮಿ? ಮಿನಿಸ್ಟ್ರು ನಾಯಕರು ಎಲ್ಲರೂ ಬರಕ್ ಹೇಳೋರು ತಾನೆ, ಸುಮ್ಕೆ ಬಾ. ಬರ್ಬೇಕು ಅಂತ ನನ್ಗೂ ಆಸೆ ಅದೇ ಗೌಡ್ರೆ. ಯಾಕೋ ಇದ್ದಕ್ಕಿದ್ದಂಗೆ ತಲೆನೋವು, ಒಂಥರ ಜ್ವರ ಬರಂಗ ಆಯ್ತೈತೆ. ಬೇಕಾರೆ ಮುಟ್ ನೋಡಿ ನೋಡಿ ಗೌಡ್ರೆ. ಯಾಕ ಗೌಡ್ರೆ ನೋಡಕ್ಕಿಲ್ವೇ? ಅದಕ್ಕೆ ಒತ್ತಾರಕ್ಕೆ ಬರಕ್ ಆಗೋದೋ ಇಲ್ವೋ ಗೊತ್ತಿಲ್ಲ. ಹಿಂಗೆ ಸುಮ್ಕೆ ಕುಂಟೆ ಹೇಳ್ಬೇಡ. ಜ್ವರ ಬರಂಗಿದ್ರೆ ಒಂದ್ ಮಾತ್ರೆ ತಗೊಂಡು ಮಲ್ಕ, ಸರಿ ಹೋಯ್ತದೆ. ಈ ಟೈಮಲ್ಲಿ ನನಗ್ ಯಾರ್ ಮಾತ್ರೆ ತಂದ್ಕೊಟ್ಟಾರು? ಒಂದ್ ಕೆಲ್ಸ ಮಾಡಿ, ನೀವೇ ತಕೊಂಬಂದ್ ಕೊಡಿ. ಏನ ನಾನಾ? ಹ್ಞೂ ಮತ್ತೆ ಪ್ರಚಾರಕ್ ಬರ್ಬೇಕು ಅಂದ್ರೆ ತಕೊಂಬಂದ್ ಕೊಡಿ. ಏನ್ ಮಾಡ್ತ್ಯಾ? ಎಲ್ಲ ನನ್ ಟೈಮ್ ನಿಮ್ದು, ಅದಕ್ಕೆ ಆಟ ಆಡಿಸ್ತಾ ಇದೀಯ ಅಲ್ವಾ? ಏನಾದ್ರೂ ಹೇಳಿದ್ರೆ? ಇಲ್ಲ, ತತ್ತೀನಿರು. ಅತ್ಗೆಮ್ಮ ಯಾವ್ದೇ ಕಾರಣಕ್ಕೂ ಅಂಟ ಮುಂದ್ ಬಿಡ್ಬೇಡಿ, ಸಂದ ಕೆಲಸ ಮಾಡ್ಸಿ. ಅವ್ರ ಕುಟೆ ಕೆಲ್ಸ ಮಾಡಿಸ್ಬೇಕು ಅಂತ ನಾನ್ ಹಿಂಗ್ ಹೇಳಿಲ್ಲ ಅಣ್ಣಯ್ಯ. ಇವತ್ತು ಅವ್ರ ಜೊತೆ ಮಾತಾಡ್ಬೇಕು ಅನ್ನೋ ಆಸೆಯಿಂದ ಹಂಗ ಹೇಳ್ದೆ. ಬುದ್ಧಿವಂತೆ ಅತ್ಗೆಮ್ಮ. ಸರಿ ನಾನ್ ಬರ್ತೀನಿ, ಅಂಟಮ್ಮ ಬಂದ್ಬಿಡ್ತಾನೆ. ತಕ ತಕ ಅದು ಈ ಟೈಮಲ್ಲಿ ಡಾಕ್ಟರ್ನ ಕೇಳ್ದೆ ಮಾತ್ರೆನ ತಗೋಬೋದೆ? ನಿಮ್ ಮಗಿಗೆ ಏನಾದ್ರೂ ಆಗ್ಬಿಡ್ತದೆ ಅಂತ ಭಯವೇ? ಜ್ವರದ್ ಮಾತ್ರೆ ಅಲ್ವೇ, ಏನು ಆಗಕ್ಕಿಲ್ಲ ಬಿಡಿ. ಅದು ಇನ್ನೊಂದ್ ಕಿತ ಮಾತ್ರೆನ ತಗೋಬೇಕಾದ್ರೆ ಡಾಕ್ಟರ್ನ ಕೇಳ್ಬಿಟ್ಟು ತಕ. ಸರಿ ಆಯ್ತು, ನೀವು ಕರ್ಕೊಂಡೋಗಿ ನಾ ಕೇಳ್ತೀನಿ. ನೋಡ, ಅವತಾರಿಕೆ ಪ್ರಚಾರಕ್ಕೆ ರೆಡಿ ಆಗ್ಬಿಡು. ಗೌಡ್ರೆ, ನಿಮ್ ಆತಂಕ ಏನು ಅಂತ ನಂಗೆ ಅರ್ಥ ಆಯ್ತದೆ. ಈ ಮಾತ್ರೆನ ನಾನ್ ನುಂಗಕ್ಕಿಲ್ಲ. ಏನವ ಇದು ಹೀಗಾಗೋಯ್ತು? ಎಲೆಕ್ಷನ್ ವಿಚಾರದಲ್ಲಿ ದೊಡ್ಡಪ್ಪನ್ ಮರವಾದೆ ಹೋಯ್ತದೆ ಅನ್ಕೊಂಡ್ರೆ ಆ ವಿದ್ಯಾ ಬಂದು ವಾತಾವರಣನೇ ಬದಲು ಮಾಡ್ಬಿಟ್ಲು. ಈ ಕಿತ ದೊಡ್ಡಪ್ಪ ಸೋತಿದ್ರೆ ಆ ಆಘಾತದಿಂದ ಹೊರಬರ್ದೆ ಮೂಲೆ ಸೇರಿರೋರು. ಆಗ ನಾವ್ ಅನ್ಕೊಂಡಿದ್ ಕೆಲ್ಸ ಸುಲಭ ಆಗಿರೋದು ಅಲ್ವೇ? ಆ ನ್ಯೂಸ್ ಚಾನೆಲ್ನವರು, ವಿರೋಧ ಪಕ್ಷದವರು ಬೆಳಗ್ಗೆಯಿಂದ ಸಂಜೆ ತನಕ ಬಾಯಿ ಬಡ್ಕೊಂಡು ಈ ಶಿವರಾಮೇಗೌಡನ ಬಗ್ಗೆ ಒಂದ್ ಅಪನಂಬಿಕೆ ಹುಟ್ಟಿಸಿದ್ರು. ಆದ್ರೆ ಈ 3 ಅಡಿ ಅರ್ಧ ಗಂಟೆಯಲ್ಲಿ ಆ ಜನರ ಮನ್ಸಲ್ಲಿ ಹೊಸ ನಂಬಿಕೆನೆ ಹುಟ್ಟಾಕಿದ್ಲು. ಈ 3 ಅಡಿ ಸಾಮಾನ್ಯದವಳಲ್ಲ ಅಂತ ತಿರ್ಗಾ ನಿರೂಪಿಸ್ಬಿಟ್ಲು. ನನಗೆ ಅದ್ ಬೇಜಾರಾಯ್ತಾ ಇಲ್ಲ. ಅಟ್ಟಿ ಒಳಗೆ ಅವಳ ಮೇಲೆ ಇದ್ದಿದ್ದ ಅಸಮಾಧಾನನ ತಣ್ಣಗ್ ಮಾಡ್ಬಿಟ್ಲು. ಜೊತೆಗೆ ನಮ್ಗಳ ಬಾಯಿಗೂ ಬೀಗ ಹಾಕ್ಬಿಟ್ಲಲ್ಲ, ಅದು ಬೇಜಾರಾಯ್ತಿರೋದು. ಈಗ ನೋಡಿದ್ರೆ ಪಕ್ಷದ ನಾಯಕರೇ ಅವಳನ್ನ ಪ್ರಚಾರಕ್ಕೆ ಕರ್ಕೊಂಡೋಗಿ ಅಂತ ಹೇಳ್ತಾವ್ರೆ. ಅದಕ್ಕೆ ದೊಡ್ಡಪ್ಪನು ಒಪ್ಕೊಂಡ್ಬಿಟ್ರು. ಈಗ ಏನವ್ವ ಮಾಡೋದು? ಒಂದ್ ಒಳ್ಳೆ ಟೈಮ್ ಬರೋ ತನಕ ಬಾಯ್ ಮುಚ್ಕೊಂಡಿರ್ಬೇಕು ಆಟೆಯ.
ಹಲೋ, ಕೇಳಿಸ್ತಾ ಅದ? ನಿಮ್ಗೆ ಹೇಳ್ತಾ ಇರೋದು ಕೇಳಿಸ್ಕೊಳ್ಳಿ. ಹಲೋ, ಕೇಳಿಸ್ತಿದ್ಯಾ? ಹಿಂಗೆ ಆಯ್ತದೆ ಅಂತ ನೀವು ನಿರೀಕ್ಷೆ ಮಾಡಿರ್ಲಿಲ್ಲ ಅಲ್ವೇ? ನೋಡಿ, ಇವತ್ತಿನ ಕಾಲದಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮ ಅಂತ ಬದುಕೋದು ಏಟ್ ಕಷ್ಟ ಗೊತ್ತೇ? ಅಂತದ್ರಲ್ಲಿ ನಮ್ಮ ಮಾವಯ್ಯ ಅಂತ ದಾರಿನಲ್ಲಿ ಹೋಯ್ತವ್ರೆ ಅಂದ್ರೆ ಅವ್ರು ಒಳ್ಳೆತನವೇ ಅವ್ರಿಗೆ ಸೀರಕ್ಸೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಒಂದ್ ಮಾತ್ನ ಗೆಪ್ತಿ ಮಾಡ್ಕೊಳ್ಳಿ, ಈ ಸುಳ್ಳು ವಂಚನೆ ಅನ್ನೋದು ತಾಂಡವ ಆಡ್ತಿರ್ತದೆ. ಎಲ್ಲಿ ಗಂಟ ಸತ್ಯ ಅನ್ನೋದು ಮೈ ಕೊಡ್ವಿ ನಿಲ್ಲ ಗಂಟ. ಅವ್ವ, ಅವಳು ಬೇಕು ಅಂತಲೇ ನಮಗ್ ಉರಿಸ್ತಾ ಇರೋದು. ಅಯ್ಯೋ, ಎಲ್ಲೋ ಮಾಂಸ ಸೀದಿರೋ ವಾಸನೆ ಬರ್ತಾ ಇದೆ. ಓಹೋ, ಹೊಟ್ಟೆಗ್ ಬೆಂಕಿ ಬಿದ್ದದಲ್ಲ, ಅದಕ್ಕಿರ್ಬೋದು. ಅದ್ರ ಉರಿಗೆ ಕಳ್ಳು ಬೋಟಿ ಎಲ್ಲಾನು ಸುಡ್ತಾ ಇರ್ಬೋದು. ನೋಡವ, ಬೇಕು ಅಂತಾನೆ ಮಾತಾಡ್ತಾವಳೆ. ಅವ್ವ, ಅಪ್ಪ ಮಗನ್ ಮಧ್ಯದಲ್ಲಿ ಬಿರುಕು ಮೂಡ್ಸಿ ಖುಷಿ ಪಡ್ತಾ ಇದ್ದವರಿಗೆ ಅಪ್ಪ ಮಗ ಒಂದಾಗಿರೋದ್ ನೋಡಿ ನೋವಾಯ್ತಾ ಇರ್ಬೋದು. ಒಬ್ರನ್ನೊಬ್ರು ತಪ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಯ್ತದೆ. ಆಮೇಲೆ ಇನ್ನೊಂದ್ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಮಾವಯ್ಯನುವೆ ಗೌಡ್ರುವೆ ನಾಳೆ ಒತ್ತಾರಕ್ಕೆ ಒಟ್ಟಿಗೆ ಪ್ರಚಾರಕ್ಕೆ ಹೋಯ್ತವ್ರೆ. ಜೊತೆಗೆ ನಾನು ಹೋಯ್ತಾ ಇವ್ನಿ. ಇನ್ ಮುಂದಕ್ಕೆ ತಪ್ಪನ ತಿತ್ಕೊಂಡ್ರೆ ಎಲ್ರಿಗೂ ಒಳ್ಳೇದು. ಇಲ್ದೆ ಹೋದ್ರೆ ಮುಂದಕ್ಕೆ ಸಾನೆ ಕಷ್ಟ ಆಯ್ತದೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇಲ್ದೆ ಹೋದ್ರೆ ಒಂದೊಂದೇ ಕೊಡ್ತಾ ಇರ್ತೀನಿ. ಅರ್ಥ ಆಯ್ತೇ? ಉರಿಸ್ಲಿ ಬಿಡು ಚಿತ್ರ, ನಮ್ಮ ಟೀಮ್ ಬರೋ ತನಕ ನಾವು ಕಾಯ್ಲೇಬೇಕು.